ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ಗೆ ಯಶಸ್ಸು ತಂದ ಹಾಸನ ಜನಕಲ್ಯಾಣ ಸಮಾವೇಶ. ಹಳೆ ಮೈಸೂರು ಭಾಗದಲ್ಲಿ ಸರ್ಕಾರದ ಪರ ಅಪಾರ ಜನ ಬೆಂಬಲ. ಉತ್ತರ ಕರ್ನಾಟಕ ಭಾಗದಲ್ಲೂ ಸಮಾವೇಶ ಆಯೋಜನೆಗೆ ಪ್ಲಾನ್. ಸಿಎಂ ಬೆನ್ನಿಗೆ ಬಂಡೆಯಂತೆ ಸಾಯೋವರೆಗಿರ್ತೀನಿ ಎಂದ ಡಿಕೆಶಿ. ಕೈ ಪಡೆಯಲ್ಲಿ ಸಿದ್ದು ಬೆನ್ನಿಗೆ ನಿಲ್ಲೋ ಮಾತನಾಡಿದ್ಯಾಕೆ ಅನ್ನೋ ಚರ್ಚೆ ಜೋರು. ಪವರ್ ಶೇರಿಂಗ್ ಚರ್ಚೆಗೆ ಬ್ರೇಕ್ ಹಾಕೋ ಯತ್ನಾನ. ದೇವೇಗೌಡರ ತವರಲ್ಲೇ ಕಾಂಗ್ರೆಸ್ ಅಬ್ಬರದ ಬೆನ್ನಲ್ಲೇ ದಳಪತಿಗಳು ಅಲರ್ಟ್. ಕುಮಾರಸ್ವಾಮಿ ಹುಟ್ಟುಹಬ್ಬದ ಹಿನ್ನೆಲೆ ಬೃಹತ್ ಸಮಾವೇಶಕ್ಕೆ ಪ್ಲಾನ್. ಡಿಸೆಂಬರ್ 15ರಂದು ಮಂಡ್ಯದಲ್ಲಿ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಚಿಂತನೆ. ಡಿಸಿಎಂ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ನಿಭಾಯಿಸೋದು ಕಷ್ಟ. ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡಿ. ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಮನವಿ. ಕೆಲ ದಿನ ನೀವೇ ಮುಂದುವರಿಯಿರಿ ಅಂತ ಹೈ ಸೂಚನೆ. ಹೈಕೋರ್ಟ್ ಅಲ್ಲಿಂದು ಡಿ ಗ್ಯಾಂಗ್ ಬೇಲ್ ಅರ್ಜಿಯ ಹೈವೋಲ್ಟೇಜ್ ವಿಚಾರಣೆ. ದರ್ಶನ್ ಸೇರಿ 6 ಆರೋಪಿಗಳ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್. ಕುತೂಹಲ ಮೂಡಿಸಿದೆ ಇಂದಿನ ಕೋರ್ಟ್ ಕಲಾಪ. ಸಿಸಿಬಿ ಪೊಲೀಸರಿಗೆ ಸೈಲೆಂಟ್ ಸುನೀಲನಿಂದ ಧಮಕಿ. ನಾಯಿ ತರ ಫಾಲೋ ಮಾಡ್ತೀರಾ ಅಂತ ಬಾಯಿಗೆ ಬಂದ ಹಾಗೆ ವೈದ ಆರೋಪ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ₹3,500 ವಾಪಸ್ ಕೊಡದೇ ಇದ್ದಿದ್ದಕ್ಕೆ ಸ್ನೇಹಿತನ ಕಿಡ್ನಾಪ್ ಮಾಡಿ ಹತ್ಯೆ. ವಿಜಯನಗರದ ಕೂಡ್ಲಿಗಿ ಕಾಡಲ್ಲಿ ಶವ ಎಸೆದು ಬಂದಿದ್ದ 8 ಜನರ ಬಂಧನ. 40 ದಿನಗಳ ಬಳಿಕ ಮಾದನಾಯಕನಹಳ್ಳಿ ಪೊಲೀಸರ ಬಲೆಗೆ ಬಿದ್ದ ಆರೋಪಿಗಳು. ಮೂಡ ಅಕ್ರಮದ ಸರಣಿಗೆ ಮತ್ತೊಂದು ಕರ್ಮಕಾಂಡ ಸೇರ್ಪಡೆ. ಹಳೆ ಹೆಂಚಿನ ಮನೆಯಲ್ಲಿ ವಾಸ ಮಾಡೋನ ಹೆಸರಲ್ಲಿ 53 ನಿವೇಶನ ಹಂಚಿಕೆ. ತನಗೆ ಅರಿವಿಲ್ಲದೆ ತನ್ನ ಹೆಸರಲ್ಲಿದ್ದ ಸೈಟ್ ಅಲಾಟ್ ಆಗಿದ್ದನ್ನ ಕೇಳಿ ಬೆಚ್ಚಿ ಬಿದ್ದ ಅಮಾಯಕ. ಬೆಳಗಾವಿ ಜನರಲ್ಲಿ ಭೀತಿ ಹುಟ್ಟಿಸಿದ ನಾಗರಹಾವು ಕಳೆದ 15 ದಿನಗಳಿಂದ ಬೇರೆ ಬೇರೆ ಮನೆಗಳಲ್ಲಿ ಪ್ರತ್ಯಕ್ಷ. ಕಷ್ಟಪಟ್ಟು ಹಿಡಿದ್ರು ದಿಢೀರ್ ಮಾಯ. ದೇವರ ಹಾವು ಅಂತಿರೋ ಜನ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಸ್ಕೂಲ್ಗೆ ಬೀಗ ಜಡಿದ ಬ್ಯಾಂಕ್. ಮಂಡ್ಯದಲ್ಲಿ ಡಿಕೆಶಿ ಆಪ್ತನ ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆ ಕ್ಲೋಸ್. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ. ಗೂಗಲ್ ಮ್ಯಾಪ್ ನಂಬಿ ಕಾಡಲ್ಲಿ ರಾತ್ರಿ ಕಳೆದ ಕುಟುಂಬ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಭೀಮಗಡ ಅರಣ್ಯ ಪ್ರದೇಶದಲ್ಲಿ ಘಟನೆ. ಗೋವಾಗೆ ಪ್ರವಾಸ ಹೊರಟಿದ್ದ ಬಿಹಾರ ಮೂಲದ ರಣಜಿತ್ ದಾಸ್ ಕುಟುಂಬದ ಪರದಾಟ. ಲೋಕಸಭೆಯಲ್ಲಿ ಆಡಳಿತ ವಿಪಕ್ಷಗಳ ಹಂಗಾಮ. ರಾಹುಲ್ ಗಾಂಧಿ ಸೋರಸ್ ನಡುವೆ ಲಿಂಕ್ ಇದೆ ಎಂದ ಎನ್ಡಿಎ ಸದಸ್ಯರು. ಮೋದಿ ಅದಾನಿ ಏಕ್ ಹೇ ಎಂದ ವಿಪಕ್ಷ ಸದಸ್ಯರು. ಗದ್ದಲದ ಕಾರಣದಿಂದ ಕಲಾಪ ಮುಂದೂಡಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.